ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶೋಲಾಗ್ಸ್. ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಹಾಗಾಗಿ ಮಗಳಿಗೂ ರಜಾ ಇತ್ತಲ್ಲ, ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಬರೋಣ ಅಂತ ಹೊರಟಿದ್ದೆ. ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು ಅತ್ತೆ ಮನೆ. ಸೊ ಹೊರಟಿದ್ದೆ. ಅಲ್ಲೇನೂ ಸಹ ಮಾಲೆ ಎಲ್ಲ ಕಟ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಹೂವು ಕಟ್ತಾಯಿದ್ರು. ಸೊ ನನಗೂ ಒಂದು ಹಾಫ್ ಆನ್ ಅವರ್ ಟೈಮ್ ಪಾಸ್ ಆಯಿತು. ಸೊ ಇನ್ನೇನು ಮಾತಾಡ್ಕೊಂಡು ಮನೆಗೆ ಹೊರಟ್ವಿ. ಅಷ್ಟೊತ್ತು ಸಖತ್ತು ಬಿಸಿಲು ಹೊಡಿತಾ ಇತ್ತಲ್ಲ, ಸೆಕೆ ಆಗ್ತಾಯಿತ್ತು ತುಂಬಾ. ಹಾಗಾಗಿ ನೀರಲ್ಲಿ ಹೋಗಿ ಆಟ ಆಡ್ಕೊಂಬರೋಣ ಅಂತ ಹೇಳಿ ಮಕ್ಕಳನ್ನ ಮತ್ತು ಸ್ವೀಟನ್ನು ಕರ್ಕೊಂಡು ಹೊರಟಿದ್ವಿ. ಅಂದರೆ ದೊಡ್ಡ ಚಾನಲ್ ಅಂತ ಎಲ್ಲ ಏನೂ ಹೋಗಲ್ಲ, ಯಾಕೆಂದರೆ ಡೇಂಜರಸ್ಸು. ಈ ಥರ ಚಿಕ್ಕ ಮಕ್ಕಳಿಗೆ ಈ ಥರ ಆಟ ಆಡೋಕ್ಕೇ ಚೆಂದ. ಇದು ಗದ್ದೆ ಇರುತ್ತಲ್ಲ, ಆ ಸೈಡಲ್ಲಿ ಸಣ್ಣ ಕಾಲುವೆ ಅಂತ ಬಿಟ್ಟಿರ್ತಾರಲ್ಲ, ಅಲ್ಲಿ ನೀರಿದು ಗಲೀಜೇನೂ ಇಲ್ಲ, ಒಳ್ಳೆ ನೀರೇ. ತುಂಬ ಜನ ಬಂದು ಮಕ್ಕಳು ದೊಡ್ಡವರಾಗಿರ್ಬೋದು ಎಲ್ಲ ಆಟ ಆಡ್ತಾರೆ, ಮತ್ತು ಗಾಡಿನೂ ವಾಶ್ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ಓಮಿನಿ ವಾಶ್ ಮಾಡಿ ನಿಲ್ಲಿಸಿದ್ರು, ಸೈಡಿಗೆ ಒರೆಸ್ತಾಯಿದ್ರು ಅಷ್ಟೇ. ಸೊ ಅವ್ರು ಒರೆಸಿದ್ದಾಯ್ತಲ್ಲ ಅಂತ ಹೇಳಿ ನನ್ನ ಮಗಳು ಮತ್ತು ಸ್ವೀಟಿ ಆಟ ಆಡ್ತಾಯಿದ್ರು. ಅಂದರೆ ನಾವು ಬರ್ಬೇಕಾದ್ರೆ ಎಷ್ಟು ಬಿಸಿಲಿತ್ತು. ನಾವು ಇಲ್ಲಿ ಬಂದು 5 ನಿಮಿಷ ಆಗಿತ್ತು ಅಷ್ಟೇ, ಅಷ್ಟೊಂದು ಫುಲ್ಲು ಮೋಡ ಆಗಿಬಿಟ್ಟಿತ್ತು. ಆಗಲೇ ಒಂದೊಂದು ಹನಿ ಅನಗ್ತಾ ಇತ್ತು. ನನಗೂ ಆಸೆ ಆಗ್ತಾಯಿತ್ತು ನೀರಲ್ಲಿ ಆಟ ಆಡಬೇಕು ಅಂತ ಹೇಳಿ. ಆದರೆ ಸಣ್ಣ ಪಾಪು ಇತ್ತಲ್ಲ, ಆಡೋಕ್ಕಾಗಲ್ಲ, ಮಗುಗೆ ಶೀತ ಆಗಿಬಿಡುತ್ತೆ ಅಂತ. ಇನ್ನು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಫೋಟೋ ವಿಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ವಾತಾವರಣ, ಕೂಲಾಗೆ. ನಾವು ಬರ್ಬೇಕಾದ್ರೆ ತುಂಬಾ ಬಿಸಿಲಿತ್ತು. ನಾವಿಲ್ಲಿ ಬಂದು ಆಟ ಆಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಆಯಿತು. ಅಷ್ಟೊತ್ತಿಗಲೂ ಫುಲ್ಲು ಮೋಡ ಆಗಿಬಿಟ್ಟಿತ್ತು. ಜೊತೆಗೆ ಒಂದೊಂದೇ ಹನಿ ಮಳೆನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ಇಲ್ಲೇ ನಿಂತರೆ ಆಗಲ್ಲ, ಸಣ್ಣ ಮಗು ಇದೆ ಅಂತ ಹೇಳಿ ಹೊರಟ್ವಿ. ಬಟ್ ಬರಬೇಕಾದ್ರೆ ದಾರಿಯಲ್ಲಿ ಮರ ಬೇರೆ ಬಿದ್ದೋಯ್ತು. ಒಂದು ಸೈಡಲ್ಲಿ ನೋಡಿದ್ರೆ ಫುಲ್ಲು ಮಳೆ ಆಟೋದಲ್ಲಿ ಬರ್ತಾ ಇದೆ, ಇನ್ನೊಂದು ಸೈಡ್ ಮರ ಬೇರೆ ಬಿದ್ದೋಗಿದೆ. ಎಲ್ಲರೂ ಸೈಡಿಗೆ ನಿಂತ್ಕೊಳ್ಳೋಣ ಅಂದರೂ ಆಗ್ತಿರ್ಲಿಲ್ಲ. ತುಂಬಾ ಕಷ್ಟ ಆಗ್ತಾಯಿತ್ತು. ಪಾಪುನು ನೆಂದೋಗ್ಬಿಡ್ತಾಳೇನೋ, ಅಷ್ಟು ಒಂದು ಮಳೆ ಬಂದುಬಿಡ್ತು. ಇನ್ನು ನನ್ನ ದೊಡ್ಡ ಮಗಳೂ ಫುಲ್ಲು ಆ ನೀರಲ್ಲಿ ಆಟ ಆಡಿದ್ಲೆಲ್ಲ ನಡುಕ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ಟೆ ಏನೂ ತೊಗೊಂಡೋಗಿರಲಿಲ್ಲ. ಒಂದು ಬಿಸಿಲಲ್ವ, ಹುಮ್ಮಸ್ಸಲ್ಲಿ ಹೋಗೇನೋ ಆಡಿತ್ತು. ಬರಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು. ಹಾಗೆ ಹೆಂಗೋ ಬಂದ್ವಿ. ಇನ್ನು ಸಂಜೆ ಮೇಲೆ ಏನಾದರೆ ಎಗ್ ರೈಸ್ ಏನಾದರೆ ತಿನ್ನೋಣ ಅಂತ ಹೊರಟಿದ್ವಿ. ಬಟ್ ಅಲ್ಲಿ ರೋಡ್ ಸೈಡಲ್ಲಿ ಮೋಮೋಸ್ ಮಾಡ್ತಾಯಿದ್ರಾ. ಆ್ಯಕ್ಚುಲಿ ಯಾವತ್ತೂ ನಾವು ಮೋಮೋಸ್ ತಿಂದಿರಲಿಲ್ಲ, ಫಸ್ಟ್ ಟೈಮ್ ತಿಂದಿದ್ದೋ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. ಅಂದರೆ ಫಸ್ಟು ನನ್ನ ಮಗಳಿಗೆ ಕೊಡಿಸಿದ್ವಿ, ತಿನ್ನಲಿ ನೋಡೋಣ ಅಂತ ಹೇಳಿ. ಆಮೇಲೆ ಅವಳೇನಂದ್ಲು, ಬೇಡ ನನಗೆ ಅಂತ ಹೇಳ್ಬಿಟ್ಲು. ಒಂದು ಅರ್ಧ ತಿಂದಳು ಅಷ್ಟೇ, ಆಮೇಲೆ ಬಿಟ್ಟೇ ಬಿಟ್ಲು. ನಾನು ಹಂಗೆ ಚೆನ್ನಾಗಿರೋ ತಿಂತಿದ್ಲು, ಯಾಕೋ ತಿಂತಾ ಇಲ್ವಲ್ಲ ಅಂತ ಅಂದ್ಕೊಂಡು ನಾನು ತಿಂದು ನೋಡಿದ್ರೆ ನಿಜವಾಗ್ಲೂ ಚೆನ್ನಾಗಾಗ್ತಿಲ್ಲ, ಒಂದೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಏನಂತ ಗೊತ್ತಿಲ್ಲ, ಮೇ ಬಿ ರೆಸ್ಟೋರೆಂಟ್ ಸೈಡಲ್ಲೆಲ್ಲ ಮೇ ಬಿ ಚೆನ್ನಾಗಿರ್ಬೋದು. ಎಲ್ಲಿ ಹೇಗಿತ್ತು ಅಂದರೆ ನನಗದು ಮೋಮೋಸ್ ಅಂದರೆ ಇದೇನಾ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನೋಡೋಣ, ಟ್ರೈ ಮಾಡೋಣ, ನಾವು ಮನೇಲಿ ಒಂದ್ಸಲ ಟ್ರೈ ಮಾಡೋಣ ಅಂದ್ಕೊಂಡೆ. ಇನ್ನೂ ಆ ಸೈಡು ಹೋಗ್ಬೇಕಿತ್ತು, ಎಗ್ ರೈಸು ಏನಾದರೆ ತಿನ್ಕೊಬರೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿದ್ದೇ ಒಂಥರ ಅನ್ನಿಸ್ತಲ್ಲ, ಸರಿ ಬೇಡ ಬಿಡು, ನಾವೇ ಚಿಕನ್ ಏನಾದರೂ ತೊಗೊಬಂದು ಮನೇಲಿ ಬಿರಿಯಾನಿ ಏನಾದರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕನ್ ತೊಗೊಂಡು ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಬರ್ತಾನೆ ಬೇಗ ರಾತ್ರಿ ಊಟಕ್ಕೆ ಚಿಕನ್ ಬಿರಿಯಾನಿನೇ ಮಾಡ್ಕೊಂಡಿದ್ದು. ಸೊ ನಾರ್ಮಲಾಗಿ ಯಾವ ರೀತಿ ಚಿಕನ್ ಮಾಡ್ಕೊಂಡ್ನೋ ಅದೇ ಥರನೇ ಮಾಡಿಕೊಂಡೆ. ಸೊ ಇನ್ನು ಈ ಬಿಸಿಲಿಗಂತೂ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನೀರು ಎಷ್ಟೇ ಕುಡಿತಾ ಇದ್ರೂ ನೀರು ದಾಹ ಆಗ್ತಾನೇ ಇರುತ್ತೆ, ಹೊಟ್ಟೆ ತುಂಬ್ತಾ ಇರುತ್ತೆ. ಬಟ್ ಬಾಯಾರಿಕೆ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಪಾನಕ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ನಮ್ಮ ಮಧ್ಯಾಹ್ನ ಹೊತ್ತು ಮಾಡ್ಕೊಳ್ಳೋದಕ್ಕಿಂತ ಈ ಅಡುಗೆ ಮುಂದೆ ನಿಂತ್ಕೊಂಡು ಬಾಯಾರಿಕೆ ಆಗ್ತಿರುತ್ತಲ್ಲ, ಅದೇ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಪಾನಕ ಮಾಡಿಕೊಂಡೆ. ಪಾನಕ ಮಾಡ್ಬೇಕಾದ್ರೆ ಜೊತೆಗೆ ಕರ್ಬೂಜ ಹಣ್ಣನ್ನು ಸೇರಿಸಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾನೊಂದು ಸಲ ರಾಮನವಮಿಗೆ ಕುಡ್ದಿದ್ದೆ ಅದನ್ನು. ಬಟ್ ಈಗ ಸಿಂಪಲಾಗಿ ಮಾತ್ರ ಮಾಡ್ಕೊಳ್ತಿದ್ದೀನಿ, ಇನ್ನೊಂದು ಸಲ ಮಾಡ್ಕೊಳ್ಳೋಣ ಅಂತ. ಇದು ನೆಕ್ಸ್ಟ್ ಡೇ ಲಾಗ್ಸು ಕಂಟಿನ್ಯೂ ಆಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ಕೇರಳ ಸ್ಟೈಲ್ ಕಲತಪ್ಪ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಅಕ್ಕಿ ನೆನೆ ಹಾಕ್ತಿದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಕಲತಪ್ಪ ಮಾಡೋಣ ಅಂತ ಹೇಳಿ. ತುಂಬ ನೋಡ್ತಾ ಇದ್ದೆ ರೀಲ್ಸ್ ನೋಡಬೇಕಾದ್ರೆ ಎಲ್ಲ, ಇದು ಮಾಡಬೇಕು ಅಂತ ಫೈನಲ್ಲಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಒಂದು ಗ್ಲಾಸ್ ಅಕ್ಕಿ ನೆನೆ ಹಾಕಿಟ್ಟೆ ಬೆಳಗ್ಗೆನೆ. ಸಂಜೆ ಮೇಲೆ ಮಾಡ್ಕೊಬೋದಲ್ಲ, ಏನಾದರೂ ತಿನ್ನೋಕ್ಕಾಗಬೇಕು ಅಂದಾಗ ಮಾಡ್ಕೊಬೋದು ಸ್ನ್ಯಾಕ್ಸಿಗೆ ಅಂತ ಹೇಳಿ. ಇನ್ನು ಅಂಗನವಾಡಿಗೆ ಹೋಗಿದ್ದೆ. ಅಂಗನವಾಡಿಯಲ್ಲಿ ಫುಡ್ಡೆಲ್ಲ ಕೊಟ್ಟಿದ್ದರು. ಸೊ 6 ತಿಂಗಳವರೆಗೂ ಅಷ್ಟೇ ಫುಡ್ ಕೊಡೋದು, ಅದ್ರ ಮೇಲೆ ಕೊಡೋದಿಲ್ಲ ಬಾಣಂತಿಯರಿಗೆ. ಹಾಗಾಗಿ ಅಲ್ಲಿ ದೊಡ್ಡ ಲಡ್ಡುದು ಮಿಲೆಟ್ ಎಲ್ಲ ಕೊಡ್ತಾರೆ. ಅದೇ ಒಂದು 5-6 ಪ್ಯಾಕೆಟ್ ಇತ್ತು. ಸೊ ಹಳೇದೇ ಒಂದು 4
ಪ್ಯಾಕೆಟ್ ಹಾಗೆ ಉಳ್ಕೊಂಡಿತ್ತು, ಏನೂ ಮಾಡ್ಕೊಂಡು ತಿಂದಿರಲಿಲ್ಲ. ಇತ್ತೀಚೆಗಂತೂ ಅದು ಇತ್ತು. ಸೊ ಇವತ್ತು ಕೊಟ್ಟಿದ್ದು 2 ಪ್ಯಾಕೆಟು ಅದೂ ಸಹ ಹಂಗೆ ಇತ್ತು. ಟೋಟಲ್ಲು ಒಂದು 6 ಪ್ಯಾಕೆಟ್ ಹಂಗೆ ಇತ್ತು. ಎಲ್ಲ ಒಂದು ಸೈಡ್ ಎತ್ತಿಡೋಣ ಅಂತ ಹೇಳಿ ಎತ್ತಿಟ್ಕೊಳ್ತಿದ್ದೆ. ಸೊ ಮಕ್ಕಳಿಗೆ ಇದನ್ನೆಲ್ಲ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಏನಾದರೆ ಕೇಳಿದಾಗ ಕಲಿಸ್ಕೊಟ್ರೆ ಒಳ್ಳೆಯದೇ. ಅಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಇದನ್ನಂತೂ ತುಂಬ ಮಾಡ್ಕೊಂಡು ತಿಂದಿದ್ದೀವಿ. ಇದರಲ್ಲಿ ನಮ್ಮಮ್ಮ ಅವರು ಚಪಾತಿನೂ ಮಾಡಿಕೊಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ ಚಪಾತಿ ಹಾಗೇನೂ ತಿನ್ಕೊಂಬರ್ಬೋದು. ಇದರಲ್ಲಿ ಸೋಯಾ, ಬೆಲ್ಲ, ಅಕ್ಕಿ, ಗೋಧಿ, ಸೊ ಕಾಳುಗಳು ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಮಕ್ಳಿಗೂ ಒಳ್ಳೆಯದೇ. ಇದರಲ್ಲಿ ಬಾಣಂತಿಯರಿಗೆ ಅಂತಲೂ ಸಪ್ರೇಟಾಗಿರುತ್ತೆ. 4 ವರ್ಷದಿಂದ 5-6 ವರ್ಷದ ಮಕ್ಕಳಿಗೆ ಬೇರೆ ಪ್ಯಾಕೆಟ್ ಇರುತ್ತೆ. ಈಗ ನನ್ನ ಮಕ್ಳು ಇಟ್ಕೊಂಡಿದ್ಲಲ್ಲ ಆರೆಂಜ್ ಕಲರು, ಇದು ಅವಳಿಗೆ ಚಿಕ್ಕ ಮಕ್ಕಳಿಗೇ. ಬಟ್ ಅದ್ರಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆನೇ ಇದೆ. ನಾನು ಅದನ್ನು ಸ್ವಲ್ಪ ಬಿಸಿನೀರನ್ನು ಹಾಕಿ ಕಲಿಸ್ಕೊಂಡು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಅದು ಪೌಡ್ರ್ ಹಂಗೆ ಇರುತ್ತಲ್ಲ ಸ್ವೀಟು, ಅದು ನೋಡ್ತಿರ್ಬೇಕಾದ್ರೆ ಹಂಗೆ ಆಸೆ ಆಯಿತಾ. ಸೊ ಅದನ್ನು ಹಂಗೆ ತಿಂತಾಯಿದ್ದೆ ಪೌಡ್ರ್ ಥರ. ಇನ್ನು ನನ್ನ ಮಗಳಿಗೂ ಅದನ್ನು ಬಿಸಿನೀರಲ್ಲಿ ಒಂದು ಸ್ವಲ್ಪ ಕಲಸಿ ಉಂಡೆ ಥರ ಹಿಡ್ಕೊಟ್ಟೆ. ಹಾಗೆಯೇ ಮನೇಲಿ ತುಂಬ ವರ್ಷದಿಂದ ಇದು ಹಲ್ಲಿಗೆ ಇತ್ತು. ಇದು ಬಂದು ಮಂಚದ್ದು, ಡಬಲ್ ಕಾಟ್ ಮಂಚದ್ದು. ಅಂದರೆ ತುಂಬ ಒಳ್ಳೆ ಕ್ವಾಲಿಟಿದು ಅಂತೇನಿಲ್ಲ. ಇದು ನಾರ್ಮಲಾಗಿ ಇದು ನೀರೇನಾದರೆ ಹಾಕ್ಬಿಟ್ರೆ ಊದ್ಕೊಂಡು ಮುರಿದೋಗ್ಬಿಡುತ್ತೆ. ಬಟ್ ಇದು ತುಂಬ ದಿನದಿಂದ ಹಂಗೆ ಇತ್ತಲ್ಲ, ನಾನು ಒಂದು ಕಬೋರ್ಡ್ ಥರ ಮಾಡ್ಕೊಳ್ಳೋಣ ಬಟ್ಟೆ ಇಡೋಕ್ಕೆ, ಹೆಲ್ಪ್ಫುಲ್ ಆಗುತ್ತೆ. ಮಕ್ಕಳು ಬಟ್ಟೆ ಡೈಲಿ ಯೂಸಿಂದ ಏನಾದರೂ ಇಟ್ಕೊಳ್ಳೋಣ ಬೆಡ್ರೂಮಲ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ತುಂಬ ದಿನದಿಂದ ಇದು ಮಾಡಿಸ್ಬೇಕು ಅಂತ ಅನ್ಕೋತಿದ್ದೆ. ಬಟ್ ಮಾಡಿಕೊಡೋರು ಸ್ವಲ್ಪ ಬ್ಯುಸಿ ಇದ್ದರು, ನಮ್ಮ ಮನೆಯವ್ರ ಫ್ರೆಂಡು. ಹಾಗಾಗಿ ಇವತ್ತು ಬಂದು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಮಕ್ಕಳು ಪಾಪುದು ಬಟ್ಟೆ ಎಲ್ಲ ಸಣ್ಣದಿರುತ್ತಲ್ಲ, ಅದು ನಮ್ಮ ಜೊತೆ ಬಟ್ಟೆಗಳೆಲ್ಲ ಇಟ್ಕೊಂಡ್ರೆ ಮಿಸ್ ಆಗಿಬಿಡುತ್ತೆ, ಬೇಕಂದಾಗ ಸಿಗಲ್ಲ. ಹಂಗಾಗಿ ಎಮರ್ಜೆನ್ಸಿಗೆ ಅಂತ ಹೇಳಿ ಆಲ್ ಬಾಕ್ಸ್ ಬರುತ್ತಲ್ಲ, ಅದರಲ್ಲಿ 2 ಬಾಕ್ಸಲ್ಲಿ ಇಟ್ಕೊಂಡಿದ್ದೆ. ಬಟ್ ಅಲ್ಲೆಲ್ಲ ತುಂಬ ಎಲ್ಲ ಇರುತ್ತೆ ಅಂತ ಹೇಳಿ ಬೇಗ ಅವ್ರಿಗೆ ಹೇಳಿ ಕರೆಸಿ ಇವಾಗ ಅದನ್ನು ಮಾಡಿಸಿದ್ದಾಯಿತು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವ್ರ ಮಾತ್ರ ಬಟ್ಟೆ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ಇನ್ನು ನಾನು ಸಂಜೆ ಎಲ್ಲ ಸ್ನ್ಯಾಕ್ಸ್ಗೆ ನೆನೆ ಹಾಕಿಟ್ಟಿದ್ನಲ್ಲ ಅಕ್ಕಿನ, ಅದನ್ನು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ ನೆನೆದ ಮೇಲೆ ಅದಕ್ಕೆ ಒಂದು ಸಣ್ಣ ಬೇಯಿಸ್ಕೊಂಡಿರೋ ಸ್ವಲ್ಪ ಅನ್ನನೂ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು 1/2 ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಳ್ತೀನಿ, 1 ಏಲಕ್ಕಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ನೀರು ಹಾಕ್ಕೊಂಡು. ಇನ್ನು ಪಕ್ಕಕ್ಕೆ ಸ್ವಲ್ಪ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟಿಗೆ ಬೆಲ್ಲ ತೊಗೊಂಡು ಅದನ್ನು ನೀರಾಕಿ ಪಾಕ ಮಾಡ್ಕೊಳಕ್ಕೆ ಇಟ್ಕೊಂಡೆ. ಸ್ವಲ್ಪ ಏನು ಪಾಕ ಆಗಬೇಕಂತೇನಿಲ್ಲ, ನೀರಾದಂಗೆ ಅಂದರೆ ಕರಗಿದ್ರೆ ಸಾಕು. ರುಬ್ಬಿರೋ ಅಕ್ಕಿನ ನೀರು ಥರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನೀರಂಗೆ ಇರಬೇಕು, ತುಂಬ ಗಟ್ಟಿಯಾಗಿ ಏನಿರೋದು ಬೇಡ. ಈಗ ಏನು ಪಾಕ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಬೆಲ್ಲ ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಸೇರಿಸ್ಕೊಂಡು, ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಒಂದೇ ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕೊಳ್ತಾ ಇದ್ದೀನಿ. ನಾನು ಬಂದು ದಪ್ಪ ತಳ ಇರೋದು ಕುಕ್ಕರು, ಸೊ ಅದನ್ನೇ ತೊಗೊಂಡಿದ್ದೀನಿ. ಸೊ ಪಾತ್ರೆ ಅಥವಾ ಕಡಾಯಿ ಅಂಥದ್ದು ಏನಾದರೂ ಇದ್ದರೂ ಅದ್ರೂ ಯೂಸ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಚಿಕ್ಕದಾಗಿ ತೆಂಗಿನಕಾಯಿನ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೋಬೇಕು. ನನ್ನ ಹತ್ರ ತೆಂಗಿನಕಾಯಿ ಇರಲಿಲ್ಲ, ಸೊ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಹಂಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಬೇಕಾದ್ರೆ ನನಗೆ ತೆಂಗಿನಕಾಯಿ ನೆನಪಾಯಿತು, ಖಾಲಿ ಆಯಿತು ಅಲ್ಲ ಅಂತ ಹೇಳಿ. ಇನ್ನೇನು ತರಿಸೋಣ ಇವಾಗ, ಒಂದ್ಸಲ ಟ್ರೈ ಮಾಡೋಣ, ಆಮೇಲೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಸೊ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟೇ ನಾವು ತೆಂಗಿನಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದನ್ನು ನಾವು ಈ ಥರ ಹಾಕಿಟ್ಕೊಂಡಿರ್ತೀವಲ್ಲ ಕುಕ್ಕರಿಗೆ, ಸೊ ಆ ಕುಕ್ಕರ್ ಮೇಲ್ಗಡೆನೇ ಆ ತೆಂಗಿನಕಾಯಿ ಹುರಿದಿಟ್ಟಿರೋ ತೆಂಗಿನಕಾಯಿನೆಲ್ಲ ಹಾಕ್ಕೊಂಬಿಟ್ರೆ ಸೊ ತಿನ್ನಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ. ಇದು ನೋಡೋಕ್ಕೆ ಸ್ವಲ್ಪ ಕೇಕ್ ಥರ ಬರುತ್ತೆ, ಉಬ್ಬಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಜೇನಿನ ಗೂಡಿನ ಥರ ಇರುತ್ತೆ ಒಳಗಡೆ. ನೋಡ್ತಾ ಇರ್ಬೋದು, ಈ ಥರ ಲೇಯರ್ ಥರ ಜೇನಿನ ಗೂಡಿನ ಥರ ಕಾಣುತ್ತೆ. ಸ್ವೀಟ್ ರೆಸಿಪಿದು, ಕೇರಳ ಸ್ಟೈಲ್ ಸ್ವೀಟ್ ರೆಸಿಪಿ. ಓಕೆ, ಒಂದು ಟೈಮ್ ಮಾಡ್ಕೊಂಡು ತಿನ್ಬೋದು, ಆ ಥರ ಇತ್ತು. ನಾನು ಸಹ ಮಾಡ್ಕೊಂಡು ತಿಂದೆ. ಸೊ ಒಂಥರ ಅಷ್ಟೇನು ಒಳ್ಳೆ ಇದು ಅಂತ ಹೇಳಕ್ಕೆ ಬರೋದಿಲ್ಲ, ಬಟ್ ಚೆನ್ನಾಗಿದೆ. ಅಂದರೆ ಕೇರಳದಲ್ಲಿ ಫೇಮಸ್ಸು. ಸೊ ಇದಾಗಿರುತ್ತೆ ಇವತ್ತಿನ ಲಾಗ್ಸು. ಸಿ ಯು ಅಗೇನ್.